ಹಾಯ್ ಗೈಸ್, ಏನು ವಿಡಿಯೋ ಮಾಡಿದ್ದು ಅಂದರೆ ನೆನ್ನೆ ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಇದು ಪಾರ್ಟ್ 2 ವಿಡಿಯೋ ಕಾಲೇಜ್ ಅಡ್ಮಿಷನ್ ಬಗ್ಗೆ. ಏನು ಅಂದರೆ ನಮ್ಮ NR ಕಾಲೇಜ್ ದೊಡ್ಡ ಕಾಲೇಜು, ಅದ್ರಲ್ಲಿ ಸೀಟ್ ಸಿಗಲ್ಲ ಅಂತ ಅನ್ಕೊಂಡಿರ್ತಾರೆ. ಅದಂತೂ ನಿಜಾನೇ. ಹೋದ ವರ್ಷ ಆಚೆ ವರ್ಷ ಎಲ್ಲ 2 ದಿನ 3 ದಿನಕ್ಕೆ ಫಿಲ್ ಆಯ್ತಿದ್ದು ಸೀಟೆಲ್ಲ. ಈ ಸಲ 10 ದಿನ ಆದರೂ ಇನ್ನೂ ಫಿಲ್ ಆಗಿಲ್ಲ. ಯಾಕೇನು ಅಂತ ಗೊತ್ತಿಲ್ಲ. ನಿಮ್ಗೊಂದು ಆಫರ್ ಐತೆ. ಏನು ಅಂದರೆ SSC ಜಾಸ್ತಿ ಮಾರ್ಕ್ಸ್ ತೆಗೆದು ನೀವು ಕಾಲೇಜ್ ಹುಡುಕ್ತಿದ್ರೆ ಕಾಲೇಜಲ್ಲಿ ಸೀಟ್ ಸಿಗ್ದೇನೆ ನಮ್ಮ ಕಾಲೇಜ್ಗೆ 29ನೇ ತಾರೀಕಿಂದ ಇಲ್ಲಿವರೆಗೂ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕಿರೋರಿಗೆ ನಾಳೆಯಿಂದ ಅಡ್ಮಿಷನು. ನೀವೇನಾದರೂ ನಾಳೆ 9 ಗಂಟೆ ಮೇಲೆ 9:15 ಒಳಗಡೆ ಬಂದರೆ ನಿಮಗೆ ಅದು ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ನೀವು ಯಾವ ಟ್ರೇಡ್ ಕೇಳ್ತಾರೋ ಆ ಟ್ರೇಡ್ಗೆ ಸೀಟ್ ಹೋಗುತ್ತೆ. ನೀವು ಬರೋದು ಲೇಟಾಗಿ ಬೇರೆಯವ್ರಿಗೆ ಏನಾದ್ರು ಸಿಕ್ತು ಅಂದರೆ ಅದು ಸೀಟು ಏನಾಗಲ್ಲ, ಮಿಸ್ ಆಗುತ್ತೆ. ಇದು ಫುಲ್ ನಾ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ. ನಮ್ಮ ಸರ್ ಹೇಳ್ತಾರೆ, ನೀವೇ ನೋಡ್ಕೊಬನ್ನಿ. ನಮ್ಮಲ್ಲಿ ಸುಮಾರು ಸೀಟ್ಸ್ ಉಳ್ಕೊಂಡಿದ್ದಾವೆ. ಉಳ್ಕೊಂಡಿರ್ತಕ್ಕಂಥ ಸೀಟ್ಗಳಿಗೆ ಆಫ್ಲೈನ್ ಅಡ್ಮಿಷನ್ ಇದೆ. ಇದು ಪ್ಯೂರ್ಲಿ ಮೆರಿಟ್ ಬೇಸಿಸ್ ಮೇಲೆ ಅಡ್ಮಿಷನ್ ಆಗುತ್ತೆ. ಏನು ಮೆರಿಟ್ ತೊಗೊಂಡಿರ್ತಾನೆ ಅವನು ಯಾವ ಟ್ರೇಡ್ ಕೇಳುತ್ತೆ ಆ ಟೈಮಲ್ಲಿ ಯಾವುದು ಅವೈಲಬಿಲಿಟಿ ಇರುತ್ತೆ ಅದಕ್ಕೆ ಡೈರೆಕ್ಟ್ ಅಡ್ಮಿಷನ್ ಆಗುತ್ತೆ. ಇದು ಈಸಿ ಪ್ರೋಸೆಸ್. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಕಾಯೋ ಥರದಲ್ಲಿ ಇಲ್ಲ ಇದು. ಸೊ ಮೆರಿಟ್ ಏನು ತೊಗೊಂಡಿರ್ತಾನೆ ಅದರ ಆಧಾರದ ಮೇಲೆ ಆ ಟೈಮಲ್ಲಿ ಯಾವ ಟ್ರೇಡ್ ಸೀಟ್ ವೇಕೆನ್ಸಿ ಉಳ್ಕೊಳ್ಳುತ್ತೆ ಅದಕ್ಕೆ ಡೈರೆಕ್ಟ್ ಅಡ್ಮಿಷನ್ ಆಗುತ್ತೆ. ಇದರಲ್ಲಿ ಯಾವುದೇ ರಿಸರ್ವೇಷನ್ ಇರಲ್ಲ. ಕ್ಯಾಸ್ಟ್ ಆಗಲಿ ಅಥವಾ ಕನ್ನಡ ಅಥವಾ ಗ್ರಾಮೀಣ ಅವು ಯಾವುದು ಕೌಂಟ್ ಆಗಲ್ಲ. SSLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವನು ಫಸ್ಟ್ ಬರ್ತಾನೆ. ಅವಾಗ ಯಾವ ಸೀಟ್ ಖಾಲಿ ಇರುತ್ತೆ ಅವನು ಯಾವುದು ಕೇಳ್ತಾನೆ ಆ ಸೀಟಿಗೆ ಡೈರೆಕ್ಟ್ ಅಡ್ಮಿಷನ್ ಆಗುತ್ತೆ. ನಾಳೆ ಅಡ್ಮಿಷನ್ ಮುಗಿದ ಮೇಲೆ ಪುನಃ ಉಳ್ಕೊಂಡಿರ್ತಕ್ಕಂಥ ಸೀಟ್ಸ್ ಏನಿರ್ತದೆ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾಳೆ ಅಪ್ಲಿಕೇಶನ್ ಹಾಕ್ತಾನೆ ಹುಡುಗ, ನಾಡಿದ್ದು ಅಡ್ಮಿಷನ್ ಇರುತ್ತೆ. 13ನೇ ತಾರೀಕು ಅಡ್ಮಿಷನ್. ಈಗ ಫಾರ್ ಎಕ್ಸಾಂಪಲ್ ರ್ಯಾಂಕ್ ನಂಬರ್ 1 ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನು ಹೈಯೆಸ್ಟ್ ಮೆರಿಟಲ್ಲಿ ಇರ್ತಾನೆ. ರ್ಯಾಂಕ್ ನಂಬರ್ 1 ನಾವು ಟೈಮ್ ಕೊಟ್ಟಿರ್ತೀವಿ 10 ಗಂಟೆಯಿಂದ. 10 ಗಂಟೆಗೆ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆದಾಗ ಆ ರ್ಯಾಂಕ್ ನಂಬರ್ 1 ಅವನು ಬರಲಿಲ್ಲ ಅಂದರೆ ರ್ಯಾಂಕ್ ನಂಬರ್ 2 ಅವನಿಗೆ ಅಡ್ಮಿಷನ್ ಹೋಗ್ಬಿಡ್ತದೆ. ಹಾಗಾಗಿ ಇನ್ ಟೈಮಲ್ಲಿ 9 ಗಂಟೆಗೆ ಇಲ್ಲಿ ಇರಕ್ಕೆ ಹೇಳಿ. ಅವನು ಬಂದ ತಕ್ಷಣ ನಾವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮಾಡ್ತೀವಿ. ಮಾಡಿದ್ಮೇಲೆ ಅವನ್ನ ನಾವು ಅಡ್ಮಿಷನ್ ರೂಮ್ಗೆ ಕರೆಸ್ಕೊತೀವಿ. ಹಾಗಾಗಿ ಮೆರಿಟ್ ಇದ್ರೂ ಸೀಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಇರುವಂಥ ವ್ಯವಸ್ಥೆ ಮಾಡಿ. ಹಾಗೆ 15ನೇ ತಾರೀಕು ಸಪ್ಲಿಮೆಂಟರಿ ರಿಸಲ್ಟ್ ಅಂತ ಹೇಳ್ತಾ ಇದ್ರು. SSLC ಸಪ್ಲಿಮೆಂಟರಿ ರಿಸಲ್ಟ್ ಇದೆ ಅಂತ. ಯಾರಾದರೂ ನಿಮ್ಮ ಪರಿಚಯದಕ್ಕಿರ್ತಕ್ಕಂಥ ಹುಡುಗರುಗಳು ಯಾರು ಇದ್ದರೆ ಅವರಿಗೆ ರಿಸಲ್ಟ್ ಬಂದ ತಕ್ಷಣವೇ ಬಂದು ಇಲ್ಲಿ ಆಫ್ಲೈನಲ್ಲಿ ಅಡ್ಮಿಷನ್ಗೆ ಅಪ್ಲಿಕೇಶನ್ ಹಾಕುವಂಥ ಸ್ವಲ್ಪ ಜವಾಬ್ದಾರಿಯನ್ನು ನೀವು ತಗೊಳ್ಳಿ. ಆಯಿತಾ? ಥ್ಯಾಂಕ್ ಯು. ಹಂಗೆ ನಮ್ಮ ಕಾಲೇಜಿಗೆ ಏನಾದ್ರು ಸೇರ್ಕೋಬೇಕು ಅನ್ಕೊಂಡ್ರೆ ಅಡ್ರೆಸ್ ಹೇಳ್ತೇನೆ ನೋಡ್ಕೊಳ್ಳಿ. CBS ಅಲ್ಲಿ ಶ್ರೀರಂಗಪಟ್ಟಣ ಹಂಗೆ ನಾಗ್ನಳ್ಳಿ ಬಸ್ಸು. ಆ ಬಸ್ ಹತ್ತಿದ್ರೆ ಫೌಂಟೇನ್ ಸರ್ಕಲ್ ಅಂತಂದರೆ ಫೌಂಟೇನ್ ಸರ್ಕಲ್ ಇಲ್ದಷ್ಟೇ ಯಾರು ಕೇಳೋರು ಹೇಳ್ತಾರೆ ITI ಕಾಲೇಜು ಅಂತ. ಅದು ಡಿಪ್ಲೊಮಾ CPC ಕಾಲೇಜಿಂದನೇ ಹತ್ರನೇ. ಅದು ಹೋಗಿ ಅಡ್ಮಿಷನ್ ಆಗೋರು ಅಡ್ಮಿಷನ್ ಆಗಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ಬ್ಲಾಗ್ ನೈಟ್ ಅಪ್ಲೋಡ್ ಮಾಡ್ತೀನಿ. ಸರಿ, ಬಾಯ್ ಫ್ರೆಂಡ್ಸ್.